ಆಗ್ರಿಟೆಕ್ಗೆ ನಮ್ಮ ರೈತ ಬಾಂಧವರಿಗೆ ಸ್ವಾಗತ. ನಾವು ಇವತ್ತು ಒಂದು ಮ್ಯಾಂಗೋ ಫಾರ್ಮ್ನಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಕಾಯಿಗಳು ಯಾವ ರೀತಿಯಾಗಿ ಸೆಟ್ಟಿಂಗ್ ಆಗಿದೆ. ಯಾವುದೇ ರೀತಿಯಾದ ಸೂಟಿ ಮೋಲ್ಡ್ ಆಗಲಿ ಅಥವಾ ನಿಮಗೆ ಯಾವುದೇ ಕಾಯಿಗೆ ಏನಾದರೂ ಏನೇ ಕಾಯಿ ಕೊಳೆಯೋದಾಗಲಿ ಏನೂ ಇಲ್ಲ, ಅಷ್ಟು ನೀಟಾಗಿ ಬಂದಿದೆ. ಇವು ಮಧುರ ಆಗ್ರಿಟೆಕ್ನ ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಇಮ್ತಿಯಾಜ್ ಅಂತ ಹೇಳ್ಬಿಟ್ಟು ಇವರು ಲೀಸ್ ತೊಗೊಂಡಿದ್ದಾರೆ 2,000 ಗಿಡಗಳನ್ನು ಈ ದೊಡ್ಡಬಳ್ಳಾಪುರ ತುಮಕೂರು ಸರೌಂಡಿಂಗ್ನಲ್ಲಿ. ಅವುಗಳನ್ನ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ. ನೋಡಿ ಯಾವ ರೀತಿಯಾಗಿ ಕಾಯಿಗಳನ್ನ ಸೆಟ್ಟಿಂಗ್ ಆಗಿದೆ. ಇದಕ್ಕೆ ಫಸ್ಟ್ ಏನಪ್ಪ ಅಂದರೆ ಎಲೆಗಳಲ್ಲಿ ಯಾವುದೇ ಥರದ ರೋಗಗಳಿರಬಾರ್ದು. ಅಂದರೆ ನಿಮಗೆ ಇನಿಷಿಯಲ್ ಲೆವೆಲಲ್ಲಿ ಹೇಳ್ತೀವಿ ನಾವು, ಈ ಸೂಟಿ ಮೋಲ್ಡ್ ಡೆವಲಪ್ ಆಗುತ್ತೆ ಈ ಜಾಸಿಡ್ಸ್ಲಿಂದ. ಆ ಒಂದು ಜಾಸಿಡ್ಸ್ನ ಒಂದು ಪ್ರಭಾವ ಜಾಸ್ತಿ ಆಗಬಾರ್ದು. ಅದಾಯ್ತಪ್ಪ ಅಂದರೆ ನಿಮಗೇನಾಗುತ್ತೆ ಅಂದರೆ ಸೂಟಿ ಮೋಲ್ಡ್ ಕ್ರಿಯೇಟ್ ಆಗಿ ನಿಮಗೆ ಯಾವುದೇ ಕಾಯಿಗಳನ್ನು ಸೆಟ್ಟಿಂಗ್ ಆಗೋಲ್ಲ. ಸೆಟ್ಟಿಂಗ್ ಆದರೂ ಸ್ಮಾಲ್ ಗೋಲಿ ಸೈಜ್ ಇದ್ದಾಗ ಎಲ್ಲ ಡ್ರಾಪ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಎಲ್ಲ ಸೆಟ್ಟಿಂಗ್ ಆಗಿದೆ. ಈ ರೀತಿ ಸೆಟ್ಟಿಂಗ್ ಆಗುತ್ತೆ. ಮುಂದೆ ಬರೀ ನೀವು ನೋಡಿ ಇಲ್ಲಿ ಯಾವ ರೀತಿಯಾಗಿ ಯಾವುದೇ ತಳಿಗಳಾಗಿ ಧನಿಷ ಆಗಿರ್ಬೋದು, ಅಲ್ಫೆನ್ಸೋ ಆಗಿರ್ಬೋದು ಅಥವಾ ತೋತಾಪುರಿ ಆಗಿರ್ಬೋದು, ಪ್ರತಿಯೊಂದು ತಳಿಗಳಲ್ಲಿ ಕೂಡ ನಮಗೆ ಇದು ಹೆಚ್ಚಿನ ಒಂದು ಕಾಯಿ ಸೆಟ್ಟಿಂಗ್ ಆಗಿಬಿಟ್ಟು ನಮ್ಮ ರೈತರು ಭಾಳ ಖುಷಿಯಾಗಿದ್ದಾರೆ. ಇಲ್ಲಿ ಬರೀ ನೋಡಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಯಾವ ರೀತಿಯಾಗಿ ಕಾಯಿಗಳ ಕ್ವಾಲಿಟಿ ನೋಡ್ಬೋದು ನೀವು ಯಾವ ರೀತಿಯಲ್ಲಿದೆ, ಯಾವ ರೀತಿ ನಿಮಗೆ ಕಾಣ್ತಾ ಇದೆ, ಎಷ್ಟು ಸೆಟ್ಟಿಂಗ್ಸ್ ಇದೆ. ಇಲ್ಲೇ ನೋಡಿ ಒಂದು ತುದಿಯಲ್ಲಿ ಎಷ್ಟು ಸೆಟ್ ಆಗಿದಾವೆ. ಅಷ್ಟಲ್ಲಿ ಇದೆಲ್ಲ ಡ್ರಾಪ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಹೆಂಗೆ ಕ್ವಾಲಿಟಿ ಆಗಲಿ ಎಷ್ಟು ನೀಟಾಗಿದೆ. ಇದು ಮಧುರ ಆಗ್ರಿಟೆಕ್ನ ಒಂದು ಪ್ರಯೋಗ. ಮಧುರ ಆಗ್ರಿಟೆಕ್ನ ಒಂದು ಮಾರ್ಕರ್ ಆಗಿರ್ಬೋದು, ಅಲ್ಟ್ರಾ2 ಆಗಿರ್ಬೋದು ಹಾಗೂ ಎಕ್ಸಾನ್ ಆಗಿರ್ಬೋದು. ಈ ಒಂದು ಕೆಮಿಕಲ್ಸ್ಗಳು ನಮ್ಮ ರೈತರಿಗೆ ಹೆಚ್ಚಿನ ಇಳುವರಿ ಕೊಡೋದಲ್ಲಿ ಸಹಾಯಕರವಾಗಿದ್ದಾವೆ. ಹಾಗೆ ನಮ್ಮ ರೈತರು ಮಧುರ ಆಗ್ರಿಟೆಕ್ನ ಈ ಒಂದು ಔಷಧಿಗಳನ್ನು ಉಪಯೋಗಿಸ್ಬಿಟ್ಟು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ಬೇಕಂತೇಳಿ ತಮಗೆಲ್ಲ ಕೇಳ್ಕೊಳ್ತೇವೆ. ಧನ್ಯವಾದಗಳು.